ಎಲ್ಲರಿಗೂ ನಮಸ್ಕಾರ. ಹೇಳಿ ತುಂಬ ಖುಷಿ ಆಗ್ತಾ ಇದೆ. ಸೊ ಹೆಸರು ಸಾಗರ್ ಫ್ರಮ್ ಮಂಡ್ಯದಿಂದ ಬಂದಿದ್ದೀನಿ. ತುಂಬ ಖುಷಿ ಆಗುತ್ತೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಮ್ಮ ತಂದೆ ಹೆಸರು ಶ್ರೀನಿವಾಸ್ ಅಂತ, ನಮ್ಮ ತಾಯಿ ಪದ್ಮಾ ಅಂತ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಂ, ಇವರು ನಮ್ಮಮ್ಮ ನಮ್ಮಪ್ಪ ಗಾರೆ ಕೆಲಸ ಮಾಡಿ ಎಂಜಿನಿಯರಿಂಗ್ ಮಾಡಿಸಿದ್ರು. ಸರ್ ಒಂದು ಸನ್ನಿವೇಶ ಹೇಳ್ತೀನಿ. ನಮ್ಮ ತಂದೆ ಸೀಲಿಂಗ್ ಗಾರೆ ಕೆಲಸ ಮಾಡಿ ಸೀಲಿಂಗ್ ಹಾಕಿ ಜಾಸ್ತಿ ಕೆಲಸ ಮಾಡಿ ಬಂದರೆ ಕೈಯೆಲ್ಲ ತೂತಾಗ್ಬಿಡ್ತಿತ್ತು ಸರ್. ಕೈ ತೂತಾಗ್ಬಿಟ್ಟು ಬಂದಾಗ ಅಮ್ಮ ಊಟ ಕಲಿಸ್ಬಿಟ್ಟು ಸ್ಪೂನ್ ಕೊಡ್ತಾಯಿದ್ರು. ನನಗೆ ಊಟ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಬಡತನ ನಾನು ನೋಡ್ತಿದ್ದೆ. ಮತ್ತು ನಮ್ಮಮ್ಮ ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾಯಿದ್ರು. ನಮ್ಮನ್ನು ಸಾಕಬೇಕು, 3 ಜನ ಮಕ್ಕಳು ನಾವು, ನಮ್ಮನ್ನು ಸಾಕಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟರು ಸರ್. ನಾನು ಅವಾಗಿನ ಮೈಂಡ್ ಸೆಟ್ ಮಾಡ್ಕೊಂಡೆ, ಈ ಬಡತನ ಅನ್ನೋ ಚೈನು ಫಸ್ಟು ಹೊಡೆದಾಕಬೇಕು, ಬಡತನ ಅನ್ನೋದು ಇರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾನು ಅಪ್ಪಂಗೆ ಹೇಳ್ತಾ ಇದ್ದೆ, ಅಪ್ಪ ನಿಮಗೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಕಣಪ್ಪ, ಅಮ್ಮ ನಿಮಗೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀನಿ ಕಣಮ್ಮ, ನಾನು ಏನಾದ್ರು ಮಾಡ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಈ ಬಡತನ ನೋಡ್ತಾ ಇದೆ. ಒಂದು ನೋಕಿಯಾ 1100 ಫೋನ್ ನೋಡಿರ್ಬೋದು ನೀವು. ಆ ಫೋನ್ ನಮ್ಮ ಅಪ್ಪಂಗೆ ನಮ್ಮಮ್ಮ ಸಂಘದಲ್ಲಿ ಸಾಲ ಇತ್ತು, 12,000 ರೂಪಾಯಿಲಿ ತಗೊಟ್ಟಿದ್ರು. ಆ ಸಂಘಕ್ಕೆ ದುಡ್ಡು ಕಟ್ಟಕ್ಕೆ ಇರ್ತಿರ್ಲಿಲ್ಲ. ಅವಾಗ ಇಬ್ಬರು ಜಗಳ ಆಡ್ತಿದ್ರು. ಸೊ ಜಗಳ ಆಡ್ಬೇಕು ನನಗೆ ಅನ್ನಿಸ್ತಾ ಇತ್ತು, ಈ ಬಡತನ ಅನ್ನೋದು ಬೇಡ, ಈ ಬಡತನ ಫಸ್ಟು ಹೊಡೆದಾಕಬೇಕು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇತ್ತು. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ 18,000 ರೂಪಾಯಿ ಸ್ಯಾಲ್ರಿ ಕೊಡ್ತಾಯಿದ್ರು. ಮೈಸೂರಲ್ಲಿ ಕ್ಯೂಬಿಕ್ ಸಿಸ್ಟಮ್ ಅಂತ ಕಂಪನಿ, 18,000 ರೂಪಾಯಿ ಸ್ಯಾಲ್ರಿ ಕೆಲಸ ಮಾಡ್ತಾ ಇದ್ದೆ. ಸಾಲ್ತಾ ಇರಲಿಲ್ಲ. ಏನಾದ್ರು ಮಾಡಬೇಕು, ನಮ್ಮ ಅಪ್ಪ ಅಮ್ಮ ಒಳ್ಳೆ ಕಡೆ ಚೆನ್ನಾಗಿ ನೋಡ್ಕೋಬೇಕು, ಆ ವಿಮಾನ ಹಚ್ಚಬೇಕು, ಕಾರ್ ತೊಗೊಳ್ಬೇಕು, ಮನೆ ಕಟ್ಟಬೇಕು, ತುಂಬ ದೊಡ್ಡ ಕನಸುಗಳಿದ್ದಾವೆ. ಈ 18,000 ರೂಪಾಯಿ ಸ್ಯಾಲ್ರಿ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇತ್ತು. ಆ ಟೈಮಲ್ಲಿ ಡ್ಯಾನ್ಸ್ ಕಲ್ತ್ಕೊಂಡೆ. ಡ್ಯಾನ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ನಂದೇ ಸ್ವಂತ ಡ್ಯಾನ್ಸ್ ಕ್ಲಾಸ್ ಮಾಡಿದೆ. ಸೊ ಡ್ಯಾನ್ಸ್ ಕ್ಲಾಸ್ ಚೆನ್ನಾಗಿ ಹೋಗ್ತಾ ಇತ್ತು. ಅಲ್ಲೂ ಸ್ವಲ್ಪ ದುಡ್ಡು ಆಗ್ತಾ ಇತ್ತು. ಸೊ ಆಗ್ತಾ ಇರಬೇಕಾದ್ರೆ ಕೊರೋನಾ ಬಂದ್ಬಿಡ್ತು. ಕೊರೋನಾ ಬಂದಮೇಲೆ ಈಗ ಡ್ಯಾನ್ಸ್ ಕ್ಲಾಸು ಇಲ್ಲ, ಈ ಕಡೆ ಕೆಲಸನೂ ಇಲ್ಲ, ಏನೂ ಇಲ್ಲ, ಮನೇಲಿ ಕೂತ್ಕೊಂಡಿದ್ದೀನಿ. ಲಾಸ್ಟು ಅಲ್ಲೇ ಕೊರೋನಾ ಮುಗೀತು. ಲಾಸ್ಟ್ ಅಲೆಯಲ್ಲಿ ಕೀರ್ತಿ ಸಿದ್ದು ಅಂತ ಹೇಳ್ಬಿಟ್ಟು ನನಗೆ ಈ ಅವಕಾಶ ಕೊಟ್ಟರು. ಮಗ ಒಂದು ಶೋ ಇದೆ, ಡ್ಯಾನ್ಸ್ ಶೋ ಇದೆ, ಬರ್ತೀಯ ಮಗ ಮಾಡಬೇಕು ಅಂತಂದರು. ಕೊರೋನಾ ಟೈಮಲ್ಲಿ 3 ತಿಂಗಳು ಮನೇಲಿ ಕೂತ್ಕೊಂಡಿದ್ದೀನಿ, ಏನೂ ಇಲ್ಲ. ಈಗ ಏನು ಮರಳು ಗಾಡಿಯಲ್ಲಿ ನೀರು ಸಿಗುತ್ತೆ ಗೊತ್ತಾ, ಆ ಥರ ನನಗೆ ಫೀಲ್ ಆಯಿತು. ಒಂದು 2,000 ಸಿಗುತ್ತಲ್ಲ ಹೋಗೋಣ ಅಂತೇಳಿ ಹೋದೆ. ನಾನು ಪಾರ್ಕ್ ಹತ್ರ ಪ್ಲ್ಯಾನ್ ಕೊಟ್ಟರು. ಸೊ ಪ್ಲ್ಯಾನ್ ಕೊಡಬೇಕಾದ್ರೆ V++ ಅಂತ ಹೇಳಿದ್ರು. ಸೊ ನನಗೆ ಅಂದೆ, ಅಣ್ಣ ನಾನು ಬೆಂಗಳೂರಲ್ಲಿ ಓದಿದ್ದೀನಿ ಅಣ್ಣ, ಇದೆಲ್ಲ ಬೇಜಾನ್ ನೋಡಿದ್ದೀನಿ, ನೀನು ಯಾಕಣ್ಣ ಇದ್ರಲ್ಲಿ ಮಾಡ್ತಿದ್ಯಾ, ಇದೆಲ್ಲ ನಡೀತದೆ ಅಂದ್ಕೊಂಡಿದ್ಯಾ, ಇದೆಲ್ಲ ಆಗಲ್ಲ ಅಣ್ಣ, ನೀನೇನಣ್ಣ ದಡ್ಡ ಕಣ ನೀನು ಅಂತ ನಾನು ಹೇಳಿದೆ. ಮಗ ನೋಡು, ನರಸಿಂಹಗೌಡರು ಅಂತ ಹೋದವರ ಚೆಕ್ ಎಷ್ಟು ಗೊತ್ತಾ, 2,10,000. ಬಿಳಿತಲೇ ಐತೆ, 2,10,000 ಕೊರೋನಾ ಟೈಮಲ್ಲಿ. ನಿಜ ಬಂತಣ್ಣ, ಸುಳ್ಳು ಹೇಳ್ಬೇಡಣ್ಣ, ನಿಜ ಬಂತು ಕಣೋ. ಹೌದಾ, ಸರಿ ಆಯ್ತು, ನನ್ನ ಮೇಲೆ ನಂಬಿಕೆ ಇದ್ರೆ ದುಡ್ಡು ಕೊಡು ಅಂತ ಹೇಳಿದ್ರು. ಸೊ ದುಡ್ಡು ಕೊಟ್ಟು ಲಾಗಿನ್ ಆದಮೇಲೆ ಏನೋ ದುಡ್ಡು ಕೊಟ್ಟಿದ್ದೀನಿ, ಏನೋ ಲಾಗಿನ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ ನನ್ನ ಮೈಂಡ್ ಸೆಟ್ ಇತ್ತು. ಸೊ ನಮ್ಮ ಮದರಿಗೆ ಸರ್ ಕಿಡ್ನಿ ಸ್ಟೋನ್ ಆಗಿತ್ತು ಆ ಟೈಮಲ್ಲಿ. ನಮ್ಮಮ್ಮ ಹಾಸ್ಪಿಟ್ಲ್ ಹೋಗಿ ಎದುರ್ಕೊಳ್ತಾ ಇದ್ದಾರೆ. ಯಾಕೆ ಆ ಹಾಸ್ಪಿಟ್ಲಿಗೆ ಹೋದವ್ರಿಗೆ ಎಲ್ರಿಗೂ ಸಮೇತ ಪಾಸಿಟಿವ್ ಅಂತೇಳಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅಮ್ಮಂಗೆ ಪ್ರಾಡಕ್ಟ್ಸ್ ಹೆಂಗಿರೋ ದುಡ್ಡು ಕೊಟ್ಬಿಟ್ಟಿದ್ರಲ್ಲ, ಅಣ್ಣ ಅದೇ ಕಿಡ್ನಿ ಸ್ಟೋನ್ಗೆ ಅಂತ ಏನಾದ್ರು ನಿಮ್ಮ ಹತ್ರ ಇದ್ದರೆ ಕಳಿಸಿ ಅಣ್ಣ ಅಂತ ಹೇಳಿದೆ. ಕಳಿಸಿದ್ರು ಸರ್. ಅಮ್ಮಂಗೆ ಯೂಸ್ ಮಾಡಿದ್ಮೇಲೆ ಕಿಡ್ನಿ ಸ್ಟೋನ್ ಮಾಯ ಆಗೋಯ್ತು. ನೋವು ಬರ್ತಿ ಇಲ್ಲೆಲ್ಲ ಇನ್ನೆಲ್ಲ ನೋವು ಬರ್ತಿತ್ತು ಅಂತೂ ಕಿಡ್ನಿ ಸ್ಟೋನ್ ಮಾಯ ಆಯಿತು. ಮತ್ತೆ ಮಗ ಈಗ ನಿಮ್ಮ ಅಮ್ಮಂಗೆ ಚೆನ್ನಾಗೈತಲ್ವಾ, ಅಕ್ಕಪಕ್ಕ ಜನ ಕೂರಿಸು, ಅಮ್ಮನ ಫ್ರೆಂಡ್ಸ್ಗಳಾರಿದ್ರು ಕೂರಿಸು, ನಾವು ಬರ್ತೀವಿ ಅಂತೇಳಿ ಕೂರಿಸ್ದೆ. ಸೊ ಅಕ್ಕಪಕ್ಕ ಜನ ಎಲ್ಲ ಕೂರಿಸು, ನಮ್ಮ ಸಂಘದವರೆಲ್ಲ ಕೂರಿಸಿದ್ರು. ಪೈಲ್ಸಿಗೆ ಅಂತ ಅಂದ್ಬಿಟ್ಟು ಒಂದು ಆಂಟಿ ತಗೊಂಡ್ರು, ಪವಿತ್ರ ಅಂತ, ಅಮ್ಮಂಗೆ ಗೊತ್ತು. ಪೈಲ್ಸು ಫುಲ್ ಸಖತ್ತಾಗಿ ರಿಸಲ್ಟ್ ಬಂತು. ಜೊತೆಗೆ ನಮ್ಮ ಮಾವನಿಗೆ ಮಕ್ಕಳಿರಲಿಲ್ಲ. ಸೊ ಈ ಪ್ರಾಡಕ್ಟ್ನ ಕೊಟ್ಟೆ, ಕನ್ಸ್ಯೂಮ್ ಆದರೂ ಗಂಡು ಮಗು ಜನನ ಆಯಿತು. MD ಸರ್ ನೋಡಿದ್ದಾರೆ, ಗಂಡು ಮಗು ಜನನ ಆಯಿತು. ಸ್ವಲ್ಪ ಪಾಸಿಟಿವ್ ಬಂತು. ಎಲ್ಲಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಗೊತ್ತೈತಲ್ಲ, ಏನೋ ಟ್ರೈ ಮಾಡೋಣ ಅಂತೇಳಿ ಒಂದ್ಸಲಿತ್ತು. ಕೀರ್ತಿ ಅವ್ರು ಏನು ಮಾಡಿದ್ರು, ಮಗ 5 ಸ್ಟಾರ್ ಹೋಟೆಲಲ್ಲಿ ಒಂದು ಕಾರ್ಯಕ್ರಮ ಐತೆ, ಒಳ್ಳೆ ಊಟ ಕೊಡ್ತಾರೆ, ಒಂದು ಅರ್ಧ ಗಂಟೆ ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಒಳ್ಳೆ ಊಟ ಕೊಡ್ತಾರೆ, ಬಾ ಮಗ ಅಂತ ಕರೆದ್ರು. ಮಗ ಅಣ್ಣ ಅರ್ಧ ಗಂಟೆ ತಾನೆ, ಮೊಳೆ ಪ್ರೋಗ್ರಾಮ್ ಇಲ್ಲ ತಾನೆ, ಬರೀ ಅರ್ಧ ಗಂಟೆ ತಾನೆ. ಅರ್ಧ ಗಂಟೆ ಮಾತ್ರ ಊಟ ಹೆಂಗೆ ಗೊತ್ತಾ, 5 ಸ್ಟಾರ್ ಹೋಟೆಲ್ಲು ಒಳ್ಳೆ ಊಟ ಕೊಡ್ತಾರೆ ಮಗ. ಹೌದಣ್ಣ, ಸರಿ ಅಣ್ಣ ಹಂಗಾರೆ ಬರ್ತೀನಿ ಅಂತೇಳಿ ಒಂದು ಮೀಟಿಂಗ್ ಆಯಿತು, MD ಅವ್ರ ಮೀಟಿಂಗು. ಆ ಮೀಟಿಂಗ್ ಬಂದು ಎಲ್ಲ ಮೀಟಿಂಗೆಲ್ಲ ಮಾಡ್ತಾಯಿದ್ರು. ಕನ್ಯಾಕುಮಾರಿ ಮೇಡಮಿಗೆ ನರಸಿಂಹಗೌಡರು, ನಮ್ಮೂರು ನರಸಿಂಹಗೌಡರು, ಕನ್ಯಾಕುಮಾರಿ ಮೇಡಮ್ಗೆ ಅವ್ರು ಇಬ್ಬರಿಗೂ ಕೂರಿಸ್ಬಿಟ್ಟು 2,10,000 ಚೆಕ್ ಕೊಟ್ಟರು. ಅವತ್ತಲ್ಲಿ ಪ್ಲಾನ್ ಹೇಳ್ಬೇಕಾದ್ರೆ ಹೇಳಿದ್ರಲ್ಲ 2,10,000 ಇನ್ಕಮ್ ಬಂತಿರೋದು ಅಂತ. ಇವ್ರಿಬ್ರಿಗೂ ಚೆಕ್ ಕೊಟ್ಟರು. ನೋಡಿದೆ, 2 ಲಕ್ಷ
ನಾನು ಯಾವತ್ತೂ ನೋಡೇ ಇಲ್ಲ 2 ಲಕ್ಷ ದುಡ್ಡು, ಫುಲ್ ಮೋಟಿವೇಶನ್ ಆದೆ. ಅದಾಗಿದ್ಮೇಲೆ ಇವಾಗ ಎಮ್ ಡಿ ಅವ್ರು ಬರ್ತಾರೆ ಅಂತ ಹೇಳಿದ್ರು. ನಾನು ನಮ್ಮ ಕಾಲೇಜಲ್ಲಿ ನೋಡಿದ್ದೀನಿ ತುಂಬ ಜನ ಲೆಕ್ಚರ್ಗಳು ನೋಡಿದ್ದೀನಿ. ಓ ಇವರು ಸಕ್ಕತ್ತಾಗಿ ಮಾತಾಡ್ತಾರೆ, ಏನೋ ಆಗುತ್ತೆ ಅಂತ. ಎಮ್ ಡಿ ಅವ್ರು ಬಂದರು, ಚಾಕ್ಲೇಟ್ ಬಾಯ್ ಥರ, ಏನಪ್ಪ ನಮ್ಮ ಕಾಲೇಜಲ್ಲಿ ಲೆಕ್ಚರ್ ಬಂದರೆ ಆರಾಮಾಗಿ ಹಿಂಗೆ ಬಂದ್ಬಿಡ್ತಾರೆ, ಇವ್ರು ಯಾಕೆ ಅಲ್ಲಿಂದ ಕರೆಸ್ತಾವ್ರಲ್ಲ ಅಂತ ನಾನು ಗಾಬರಿ ಆಗೋದು. ಸೊ ಎಮ್ ಡಿ ಸರ್ ನೋಡಿದೆ, ಓ ಇವರು ಒಂದು ಅರ್ಧ ಗಂಟೆ ಮಾಡ್ತಾರೆ ಅಂದ್ಕೊಂಡೆ. ಸರ್ ಅವ್ರ ಮಾತು ಕೇಳಿದ ಮೇಲೆ ಡಿಸೈಡ್ ಆದೆ ಸರ್. ಅವ್ರು ಒಂದು ಮಾತು ಹೇಳಿದ್ರು, ಸರ್ ಯಾರಿಗೋಸ್ಕರ ಕೆಲಸ ಮಾಡ್ತೀರಿ ಏನೋ ಗೊತ್ತಿಲ್ಲ, ನಿಮ್ಮ ತಂದೆ ತಾಯಿಗೋಸ್ಕರ ಕೆಲಸ ಮಾಡಿ, ನಿಮ್ಮ ಫ್ಯಾಮಿಲಿಗೋಸ್ಕರ ಕೆಲಸ ಮಾಡಿ, 3 ಗಂಟೆ ರಾತ್ರಿಗೆ ಎದ್ದೊಳಿ ಸರ್, 3 ಗಂಟೆ ರಾತ್ರಿಗೆ ಎದ್ದೊಳಿ. ಎಮ್ ಡಿ ಅವ್ರು ಹೇಳಿದ್ದು 3 ಗಂಟೆ ರಾತ್ರಿಗೆ ಎದ್ಬಿಟ್ಟು ನಿಮ್ಮ ಮನೇಲಿ ಅಮ್ಮ ಅಪ್ಪ ಮಲಗಿರ್ತಾರಲ್ವಾ, ಕಣ್ಬಿಟ್ಟು ನೋಡಿ ಸರ್, ಕಣ್ಬಿಟ್ಟು ನೋಡಿ, ನೆಮ್ಮದಿನ ನಿದ್ದೆ ಮಾಡ್ತಾ ಇರ್ತಾರೆ. ಯಾರನ್ನು ನಂಬಿ ನಿದ್ದೆ ಮಾಡ್ತಿರ್ತಾರೆ? ನನ್ನ ಮಗ ಇದ್ದಾನೆ, ನನ್ನ ಮಗ ಒಳ್ಳೆ ಸಂಪಾದನೆ ಮಾಡ್ತಾನೆ, ನನ್ನ ಮಗ ಕಾರ್ ತಗೊಳ್ತಾನೆ, ನನ್ನ ಮಗ ಮನೆ ಕಟ್ತಾನೆ, ನನ್ನ ಮಗ ಏನಾದ್ರು ಒಂದು ಮಾಡೇ ಮಾಡ್ತಾನೆ ಅಂತ ಅಂದ್ಬಿಟ್ಟು ಸುಖವಾಗಿ ನಿದ್ದೆ ಮಾಡ್ತಿರ್ತಾರಲ್ಲ ಸರ್, ಅವರಿಗೋಸ್ಕರ V ಸ್ಟಾರ್ ಕೆಲಸ ಮಾಡಿ. ನಾನು ಕೂಡ ಹಿಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇವತ್ತಿಷ್ಟು ಅಚೀವ್ಮೆಂಟ್ ಮಾಡಿದ್ದೀನಿ, ಸ್ವಂತ ಕಂಪ್ನಿ ಕಟ್ಟಿದ್ದೀನಿ ಅಂತೇಳಿ ಎಮ್ ಡಿ ಅವ್ರ ಮಾತು ಕೇಳಿದೆ. ಅಲ್ಲಿಂದ ನನಗೆ ಫೈರ್ ಸ್ಟಾರ್ಟ್ ಆಯ್ತು ಸರ್. ನೋಡೋಣ ಅದೇನು ಸರ್ ಇದ್ರೆ V ಸ್ಟಾರು ಮಾಡ್ತಾ ಹಿಂಗೆ ಹೊಟ್ಟೋಗ್ಬಿಡೋಣ, ಇಲ್ಲಾಂದರೆ ಆದರೆ V ಸ್ಟಾರ್ ಮಾಡಲೇಬೇಕು ಅಂತ ಫಸ್ಟ್ ವಿಡಿಯೋ ಇವತ್ತು ಕೂಡ ನನ್ನ ವಿಡಿಯೋ ಇದೆ ಸರ್. ಅದೇನಾಗುತ್ತೆ ಏನೋ ಗೊತ್ತಿಲ್ಲ ಸರ್, ನಾನು ಮಾಡ್ತೀನಿ ಸರ್, ನಾನು ಮಾಡೇ ಮಾಡ್ತೀನಿ ಸರ್. ನನಗೆ ಆಲ್ರೆಡಿ ಕೋಟ್ಯಾಧಿಪತಿ ಆದಷ್ಟು ನನಗೆ ಖುಷಿ ಆಗಿದೆ, ನಾನು ಮಾಡಿ ತೋರಿಸ್ತೀನಿ ಅಂತೇಳಿ ಹೋದೆ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಎಲ್ಲ ಕಡೆ ಪ್ಲಾನ್ ಸ್ಟಾರ್ಟ್ ಮಾಡಿದ್ಮೇಲೆ ಇದೆಯಲ್ಲ ಸರ್, ಪ್ಲಾನ್ ಕೊಡ್ತಾ ನೆಗೆಟಿವ್ ಸ್ಟಾರ್ಟ್ ಆಯಿತು. ಭಯಾನಕ ನೆಗೆಟಿವ್ ಸರ್. ಹುಚ್ಚ ಅಂದರು ಸರ್, ಸೀನಪ್ಪನ ಮಗ ಗಾರೆ ಕೆಲಸ ಮಾಡಿ ಏನೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಎಲ್ಲ ಮಾಡಿಸಿದ್ದಾನೆ, ಅವನ ಮಗ ನೋನಿ ಮರಕ್ಕೆ ಹೋಗ್ತಿದ್ದಾನೆ, ಡಾಕ್ಟ್ರ್ ಆಗ್ಬಿಟ್ಟವನೇ ಡಾಕ್ಟ್ರು ಅಂತ ಹೇಳೋರು. ಫುಲ್ ನೆಗೆಟಿವ್ ಮಾತಾಡಿದ್ರು. ಅರೆ ಇಷ್ಟು ಚೆನ್ನಾಗಿದೆ, ಹಿಂಗೆಲ್ಲ ಇದೆ, ನನ್ನ ಹುಚ್ಚ ಅಂತ ಕರಿತೀರಾ ಅಂತ ಹೇಳ್ಬಿಟ್ಟು ಸರ್ V ಸ್ಟಾರ್ಗೆ ಬಂದು 10 ಲಕ್ಷ ರೂಪಾಯಿ ಕಾರ್ ತಗೊಂಡೆ. 10 ಲಕ್ಷ ರೂಪಾಯಿ ಕಾರ್ ತಗೊಂಡು ಒಂದು ವಿಚಾರ ಹೇಳ್ತೀನಿ. ನಮ್ಮ ಅಪ್ಪನ ಕೂರಿಸ್ಕೊಂಡೆ ಸರ್. ಅಪ್ಪಂದು ಸರ್ಕಲ್ ಇದೆ, ಲೇಬರ್ ಚೌಕಿ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಹತ್ರ ಕರ್ಕೊಂಡೋಗ್ಬಿಟ್ಟು, ನಮ್ಮ ಅಪ್ಪ ಯಾವ ಹೀರೋಗೂ ಕಮ್ಮಿ ಇಲ್ಲ ಸರ್, ಮುಂದೆ ಕೂತ್ಕೊಂಡಿದ್ದಾರೆ, ನನ್ನ ಮಗನ ಕಾರ್ ಅಂದ್ಬಿಟ್ಟು ಆ ಖುಷಿ ಅವತ್ತು ಅವ್ರ ಮುಖದಲ್ಲಿ ನೋಡಿದೆ ಸರ್. ಅಮ್ಮನ ಹಿಂದೆ ಕೂರಿಸ್ಕೊಟ್ಟಿದ್ದೀನಿ, ಅಪ್ಪನ ಮುಂದೆ ಕೂರಿಸ್ತೀನಿ, ಆ ಖುಷಿ ನೋಡಿದೆ ಸರ್. ಇನ್ನೂ ಚಾರ್ಜ್ ಅದೆ, ಇನ್ನೂ ಏನಾರ ಮಾಡೋಣ, ಅದು ಏನಾಗುತ್ತೆ ನೋಡೋಣ. ಇವತ್ತು ಕಾರ್ ಬಂದಿದೆ, ನಾಳೆ ನೋಡಿ ಇನ್ನೇನು ಮಾಡ್ತೀನಿ ಅಂತ ಸರ್ ಗೋಲ್ಡ್ ಮಾಡಿದೆ. ಮಂಡ್ಯ ಸಿಟಿಯಲ್ಲಿ ಸೈಟ್ ತಗೊಂಡೆ ಸರ್, ಇವತ್ತು ಆಡ್ಕೊಳ್ತಾ ಇದ್ರು, ಹುಚ್ಚ ಅಂತಿದ್ರು, ಹುಚ್ಚಾಗಿದ್ದಾನೆ ಸೀನಪ್ಪನ ಮಗ ಅಂತ ಹೇಳ್ತಾ ಇದ್ರು. ಇವತ್ತು ಸರ್ ನಮ್ಮ ಮಂಡ್ಯದಲ್ಲಿ ಒಂದು ವರ್ಡ್ ಹೇಳ್ತಾರೆ, ಆ ಮಗ ಹಾಡ್ಕೊಳ್ಳೋರ್ ಮುಂದೆ ಹಾಡಿ ಕಾರಲ್ಲಿ ಬರಬೇಕು ಮಗ, ಆ ಥರ ಬೆಳಿಬೇಕು ಅಂತ ಸರ್. ಆ ದಿನ ಇವತ್ತು ಬಂತು ಸರ್. ಆಡಿ A5 ಕಾರನ್ನ ನಾನು ತಗೊಂಡಿದ್ದೀನಿ, ಆಡಿ A5 ಕಾರ್ ತಗೊಂಡಿದ್ದೀನಿ. ಅಮ್ಮ ತಲೆ ಕಿರ್ಸ್ಕೊಬಿಡಿ, ನಾನಿದ್ದೀನಿ ಅಪ್ಪ, ಇನ್ಮೇಲಿಂದ ಶ್ರೀಮಂತರು ನಾವು. ಆಡಿ ಕಾರಲ್ಲಿ ಓಡಾಡ್ದು ಯಾರು ಹೇಳಿ? ಶ್ರೀಮಂತರು. ಬಡವರು ಪಟ್ಟಿ ಇತ್ತು ಹೋಯ್ತು, ಇನ್ಮೇಲಿಂದ ಶ್ರೀಮಂತರು. V ಸ್ಟಾರ್ಲಿ ಡೈಮಂಡ್ ಆಗೋಯ್ತು ಸರ್. ಇನ್ಮೇಲಿಂದ ನನ್ನ ಕನಸಿದೆ, ನನ್ನ ಅಕ್ಕಪಕ್ಕ ಸರ್, ಈ ಕಡೆ ಒಂದು 20 ಕಾರು, ಈ ಕಡೆ ಒಂದು 20 ಕಾರು, ನಾರ್ಮಲ್ ಕಾರಲ್ಲ, ಪ್ರೀಮಿಯಂ ಕಾರು. ನನ್ನ ಟೀಮ್ ಅಚೀವ್ಮೆಂಟ್ ಮಾಡಿಸ್ತೀನಿ. Listen to the groovy ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು. ಸರ್ ನನ್ನ ಟೀಮಲ್ಲಿ ಅಚೀವ್ಮೆಂಟ್ ಮಾಡಿಸ್ತೀನಿ. ನಾನು ಡೈಮಂಡ್ ಆಗಿದಾಗೋಯ್ತು ಸರ್. ಡೈಮಂಡ್ ಫ್ಯಾಕ್ಟ್ರಿಗಳು ಸೃಷ್ಟಿ ಮಾಡ್ತೀನಿ V ಸ್ಟಾರಲ್ಲಿ, ಡೈಮಂಡ್ ಫ್ಯಾಕ್ಟ್ರಿಗಳು ಸೃಷ್ಟಿ ಮಾಡ್ತೀನಿ. ಸೊ ಈ ಟೈಮಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸಂಸ್ಥೆ MD ಅವರಿಗೆ, ಡೈರೆಕ್ಟರ್ ಸರ್, ರವೀಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. OS ಸರ್ ಎಷ್ಟು ಸಪೋರ್ಟ್ ಮಾಡ್ತಾರೆ ಸರ್. OS ಸರು, ಓ ಮೈ ಗಾಡ್, ನಮ್ಮ ಮೈಂಡ್ ಒಂದು ಸ್ವಲ್ಪ ಆಚೆ ಆಗಿತ್ತು ಅಂದರೆ ಕರ್ಸ್ಕೊಂಡ್ಬಿಡ್ತಾರೆ. ಕೂರಿಸ್ಬಿಟ್ಟು ಎಷ್ಟು ನೀಟಾಗಿ ಮೈಂಡ್ ಸೆಟ್ ಮಾಡಿ, ಸಾಗರ್ ಸರ್ ಇದು ಯಾವ ಸರ್ ಇದು ಸಮುದ್ರದಲ್ಲಿ ಸೂಜಿ ಹಾಕಿ ಹಿಂಗೆ ನೀರು ಎಷ್ಟು ಬಂದಿರೋ ಅಷ್ಟೇ ನಿಮ್ಮ ಹತ್ರ ಬಂದಿರೋದು, ಇನ್ನೂ ಸಮುದ್ರನೇ ಇದೆ ಸರ್ ಅಂತ OS ಸರ್ ಹೇಳ್ತಾರೆ. ಸರ್